ವಿಶ್ವದ ಅತಿ ಎತ್ತರ ಸೇತುವೆ ಮೇಲೆ ವಂದೇ ಭಾರತ್ ರೈಲು ಸಂಚರಿಸ್ತಾ ಇದ್ದು ಇದೇ ಏಪ್ರಿಲ್ 19ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ನೀಡುತ್ತಿದ್ದಾರೆ. ಹೌದು, ಕಾಶ್ಮೀರಕ್ಕೆ ಇದೇ ಮೊದಲ ಬಾರಿಗೆ ವಂದೇ ಭಾರತ್ ರೈಲು ಸಂಚಾರ ಆರಂಭವಾಗ್ತಾ ಇದ್ದು ಕಾಶ್ಮೀರದ ಕಾಟ್ರಾದಲ್ಲಿ ರೈಲಿಗೆ ಚಾಲನೆ ನೀಡಲಾಗ್ತಾ ಇದೆ. ಸದ್ಯ ಜಮ್ಮು ರೈಲ್ವೆ ನಿಲ್ದಾಣದ ನವೀಕರಣ ಕಾರ್ಯ ನಡೀತಾ ಇರೋದ್ರಿಂದ ಜಮ್ಮು ಕಾಟ್ರಾ ಶ್ರೀನಗರ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಆರಂಭವಾಗಿ ಕಾಟ್ರಾದಿಂದ ಕಾರ್ಯವನ್ನು ನಿರ್ವಹಿಸಲಿದೆಯಂತೆ. ಇನ್ನು ಈ ರೈಲು ಆರಂಭದಿಂದ ಜಮ್ಮು ಮತ್ತು ಶ್ರೀನಗರ ನಡುವಿನ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡಲಿದ್ದು ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವಾಗಲಿದೆಯಂತೆ. ಇನ್ನು ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗದ ಯೋಜನೆಯು 272 ಕಿಲೋಮೀಟರ್ ಉದ್ದವಿದೆ. ಈ ಯೋಜನೆಯು ಕಳೆದ ತಿಂಗಳು ಪೂರ್ಣಗೊಂಡಿದೆಯಂತೆ. ಜೊತೆಗೆ ಕಾಟ್ರಾ ಬಾರಾಮುಲ್ಲಾ ಮಾರ್ಗದಲ್ಲಿ ರೈಲಿನ ಪ್ರಾಯೋಗಿಕ ಸಂಚಾರ ಕೂಡ ಯಶಸ್ವಿಯಾಗಿದ್ದು ಸದ್ಯ ರೈಲ್ವೆ ಸುರಕ್ಷತಾ ಆಯುಕ್ತರು ಕಾಟ್ರಾ ಮತ್ತು ಕಾಶ್ಮೀರದ ನಡುವಿನ ರೈಲು ಸೇವೆಗೆ ಅನುಮೋದನೆಯನ್ನು ಸಹ ನೀಡಿದ್ದಾರೆ. ಇನ್ನು ಕಾಶ್ಮೀರಕ್ಕೆ ನೇರ ರೈಲು ಸಂಪರ್ಕದ ಬಹುದಿನಗಳ ಬೇಡಿಕೆ ಇತ್ತು. ಇದೀಗ ಈ ಬೇಡಿಕೆ ಈಡೇರ್ತಾ ಇದ್ದು ಕಾಶ್ಮೀರದ ದಾರಿ ಇನ್ನು ಮುಂದೆ ಸುಗಮವಾಗಲಿದೆ. ಇನ್ನು ಕಾಶ್ಮೀರ ಕಣಿವೆಯಲ್ಲಿ ಸಂಗಲ್ದಾನ್, ಬಾರಾಮುಲ್ಲಾ ಮತ್ತು ಕಾಟ್ರಾದಿಂದ ದೇಶದಾದ್ಯಂತ ರೈಲು ಸೇವೆಗಳು ಲಭ್ಯವಿವೆಯಂತೆ. ಇನ್ನು ಈ ಕಾಶ್ಮೀರವನ್ನ ರೈಲಿನ ಮೂಲಕ ಸಂಪರ್ಕಿಸುವಂತಹ ಮಹತ್ವಾಕಾಂಕ್ಷೆಯ ಯೋಜನೆಯು 1997ರಲ್ಲಿ ಪ್ರಾರಂಭವಾಗಿತ್ತಂತೆ. ಆದರೆ ಭೌಗೋಳಿಕ ಮತ್ತು ಹವಾಮಾನದ ಸವಾಲುಗಳಿಂದ ವಿಳಂಬವಾಗಿತ್ತು. ಆದ್ರೀಗ ಮತ್ತೆ ಆರಂಭವಾಗ್ತಾ ಇದ್ದು ಪ್ರವಾಸಿಗರಿಗೆ ದೊಡ್ಡ ಗಿಫ್ಟ್ ಕೊಟ್ಟಂತಾಗಿದೆ. ಇನ್ನು ರೈಲಿನ ಮಾರ್ಗದಲ್ಲಿ ಒಟ್ಟು 119 ಕಿಲೋಮೀಟರ್ ಉದ್ದದ 38 ಸುರಂಗಗಳಿದ್ದು ದೇಶದ ಅತಿ ಉದ್ದದ ಸುರಂಗವಾಗಿದೆಯಂತೆ. ಅಲ್ಲದೆ ಈ ಯೋಜನೆಯಲ್ಲಿ 13 ಕಿಲೋಮೀಟರ್ ಉದ್ದದ 927 ಸೇತುವೆಗಳಿದ್ದು ಇವುಗಳಲ್ಲಿ ಚೆನಾಬ್ ಸೇತುವೆ ಪ್ರಮುಖವಾಗಿದೆಯಂತೆ. ಇದು 1315 ಮೀಟರ್ ಉದ್ದ ಹಾಗೆ 467 ಮೀಟರ್ ಕಮಾನು ಮತ್ತು ನದಿ ತಳದಿಂದ 359 ಮೀಟರ್ ಎತ್ತರದಲ್ಲಿದ್ದು ಇದು ಐಫೆಲ್ ಟವರ್ಗಿಂತ 35 ಮೀಟರ್ ಎತ್ತರವಾಗಿದ್ದು ಇದು ವಿಶ್ವದ ಅತಿ ಎತ್ತರದ ಕಮಾನು ರೈಲ್ವೆ ಸೇತುವೆ ಆಗಿದೆಯಂತೆ.